ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಶಿಲುಬೆಯಲ್ಲಿ ಪ್ರಕಟವಾಗಿರುವ ದೇವರ ಪ್ರೀತಿ. ಈ ದಿನದ ದೇವರ ವಾಕ್ಯ: ಕ್ರಿಸ್ತನು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ನಮಗೋಸ್ಕರ ವಿಜ್ಞಾಪನೆ ಮಾಡುವಾತನಾಗಿದ್ದಾನೆ. ರೋಮಾಪುರದವರಿಗೆ 8ನೇ ಅಧ್ಯಾಯ 34ನೇ ವಚನ. ದೇವರು ಮನುಷ್ಯನಿಗೆ ತೋರುವ ಪ್ರೀತಿಯ ಪ್ರಕಟಣೆಯು ಶಿಲುಬೆಯಲ್ಲಿ ಕೇಂದ್ರೀಕೃತವಾಗಿದೆ. ಶಿಲುಬೆಯ ಪೂರ್ಣ ಮಹತ್ವವನ್ನು ಮಾತುಗಳಿಂದ ಹೇಳಲು ಸಾಧ್ಯವಿಲ್ಲ, ಲೇಖನಿಯಿಂದ ಚಿತ್ರಿಸಲು ಸಾಧ್ಯವಿಲ್ಲ, ಮನುಷ್ಯನ ಮನಸ್ಸು ಗ್ರಹಿಸಲು ಸಾಧ್ಯವಿಲ್ಲ. ಯೋಹಾನ 3ನೇ ಅಧ್ಯಾಯ 16ನೇ ವಚನದಲ್ಲಿ ಹೇಳಿರುವ ಪ್ರಕಾರ, ದೇವರು ಲೋಕವನ್ನು ಎಷ್ಟೋ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಯಾವನಾದರೂ ನಾಶವಾಗದೆ ನಿತ್ಯ ಜೀವನವನ್ನು ಪಡೆದವನಾಗಿರುವನು ಎಂದು ಮಾತ್ರ ನಾವು ಕಲ್ವಾರಿಯ ಶಿಲುಬೆಯನ್ನು ನೋಡುತ್ತಾ ಹೇಳಬಹುದು. ನಮ್ಮ ಪಾಪಗಳಿಗಾಗಿ ಕ್ರಿಸ್ತನು ಶಿಲುಬೆಗೇರಿಸಲ್ಪಟ್ಟನು. ಕ್ರಿಸ್ತನು ಸತ್ತವರೊಳಗಿಂದ ಎದ್ದನು. ಕ್ರಿಸ್ತನು ಉನ್ನತಕ್ಕೆ ಏರಿದನು. ಇದು ರಕ್ಷಣೆಯ ವಿಜ್ಞಾನವಾಗಿದ್ದು, ಇದನ್ನು ನಾವು ಕಲಿಯಬೇಕು ಮತ್ತು ಇತರರಿಗೂ ಕಲಿಸಿಕೊಡಬೇಕು. ಕ್ರಿಸ್ತನು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿ ನಮಗೋಸ್ಕರ ವಿಜ್ಞಾಪನೆ ಮಾಡುವಾತನಾಗಿದ್ದಾನೆ ಎಂದು ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನದಲ್ಲಿ ಹೇಳಲಾಗಿದೆ. ಆದ ಕಾರಣ ಕ್ರಿಸ್ತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಜೀವಿಸುವವನಾಗಿದ್ದಾನೆ ಎಂದು ಇಬ್ರಿಯ 7ನೇ ಅಧ್ಯಾಯ 25ನೇ ವಚನದಲ್ಲಿ ಹೇಳಲಾಗಿದೆ. ಕ್ರಿಸ್ತನೆಂಬ ಉಡುಗೊರೆಯ ಮೂಲಕವೇ ನಾವು ಎಲ್ಲ ಆಶೀರ್ವಾದಗಳನ್ನು ಪಡೆದುಕೊಳ್ಳುತ್ತೇವೆ. ಆ ಉಡುಗೊರೆಯ ಮೂಲಕ ಯೆಹೋವನ ಒಳ್ಳೆಯತನದ ನಿರಂತರವಾದ ಹರಿವು ನಮಗೆ ಬರುತ್ತದೆ. ಆ ಒಂದು ಉಡುಗೊರೆಯ ಮೂಲಕ ತಾನೇ ಪ್ರತಿಯೊಂದು ಹೂವು, ಅದರ ಸೂಕ್ಷ್ಮವಾದ ಬಣ್ಣಗಳು ಮತ್ತು ಅದರ ಸುಗಂಧವೆಲ್ಲವೂ ನಮ್ಮ ಸಂತೋಷಕ್ಕಾಗಿಯೇ ನೀಡಲಾಗಿದೆ. ಸೂರ್ಯ ಮತ್ತು ಚಂದ್ರರನ್ನು ಅವನು ಉಂಟು ಮಾಡಿದ್ದಾನೆ. ಅವನು ಉಂಟು ಮಾಡಿದ ಒಂದೊಂದು ನಕ್ಷತ್ರವೂ ಉನ್ನತವಾದ ಆಕಾಶವನ್ನು ಸುಂದರಗೊಳಿಸುತ್ತದೆ. ಧರೆಗೆ ಬೀಳುವ ಪ್ರತಿಯೊಂದು ಮಳೆಯ ಹನಿ, ಕೃತಜ್ಞತೆ ಇಲ್ಲದ ನಮ್ಮ ಲೋಕದ ಮೇಲೆ ಪಸರಿಸುವ ಪ್ರತಿಯೊಂದು ಬೆಳಕಿನ ಕಿರಣ, ಇವೆಲ್ಲವೂ ಕ್ರಿಸ್ತನಲ್ಲಿರುವ ದೇವರ ಪ್ರೀತಿಗೆ ಸಾಕ್ಷಿಯಾಗಿದೆ. ದೇವರ ಒಬ್ಬನೇ ಮಗನಾದ, ಅಂದರೆ ಈ ಲೋಕಕ್ಕೆ ವರ್ಣಿಸಲಾಗದಿರುವ ಉಡುಗೊರೆಯಾದಾತನ ಮೂಲಕ ಸಕಲವೂ ನಮಗೆ ಪೂರೈಕೆಯಾಗುತ್ತದೆ. ದೇವರ ಕಾರ್ಯಕೌಶಲ್ಯಕ್ಕೆ ಈ ಎಲ್ಲ ವರದಾನಗಳು, ಆಶೀರ್ವಾದಗಳು ಮಹಿಮೆ ತರಲೆಂದು, ಹರಿಯಲೆಂದು ಕ್ರಿಸ್ತನನ್ನು ಶಿಲುಬೆಗೆ ಜಡಿಯಲಾಯಿತು. ಇಗೋ, ನಾವು ದೇವರ ಪುತ್ರರೆಂದು ಕರೆಯಲ್ಪಡುವುದರಲ್ಲಿ ತಂದೆಯು ಎಂತಹ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನಲ್ಲ ಎಂದು 1 ಯೋಹಾನ 3ನೇ ಅಧ್ಯಾಯ 1ನೇ ವಚನವು ಹೇಳುತ್ತದೆ. ಕ್ರಿಸ್ತನಲ್ಲಿ ಪ್ರಕಟವಾಗಿರುವ ದೇವರ ಜ್ಞಾನವು ತಾನೇ ರಕ್ಷಣೆ ಪಡೆದುಕೊಂಡಿರುವ ಎಲ್ಲರಲ್ಲಿಯೂ ಇರಬೇಕಾದ ಜ್ಞಾನವಾಗಿದೆ. ಗುಣಸ್ವಭಾವವನ್ನು ಮಾನಸಾಂತರಪಡಿಸುವುದು ಇದೇ ಜ್ಞಾನವಾಗಿದೆ. ಸ್ವೀಕರಿಸಲ್ಪಟ್ಟ ಈ ಜ್ಞಾನವು ದೇವರ ಸ್ವರೂಪದಲ್ಲಿ ಆತ್ಮವನ್ನು ಪುನಃ ಸೃಷ್ಟಿ ಮಾಡುತ್ತದೆ. ಇದು ಇಡೀ ಜೀವಿಗೆ ದೈವಿಕವಾದ ಆತ್ಮಿಕ ಶಕ್ತಿಯನ್ನು ನೀಡುತ್ತದೆ. ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ಆತನ ಪ್ರೀತಿಯಲ್ಲಿ ನೆಲೆಯಾಗಿದ್ದೇನೆ ಮತ್ತು ತಂದೆಯು ನನ್ನನ್ನು ಒಂಟಿಯಾಗಿ ಬಿಡಲಿಲ್ಲ. ಯಾಕಂದರೆ ಆತನು ಮೆಚ್ಚುವವುಗಳನ್ನೇ ನಾನು ಯಾವಾಗಲೂ ಮಾಡುತ್ತೇನೆ ಎಂದು ರಕ್ಷಕನು ತನ್ನ ಜೀವನದ ಬಗ್ಗೆಯೇ ಹೇಳಿದ್ದಾನೆ. ಕ್ರಿಸ್ತನು ಹೇಗೆ ಮಾನವ ಸ್ವರೂಪದಲ್ಲಿ ಜೀವನ ನಡೆಸಿದನೋ ಹಾಗೆಯೇ ತನ್ನನ್ನು ಹಿಂಬಾಲಿಸುವವರು ಇರಬೇಕೆಂದು ದೇವರು ಬಯಸುತ್ತಾನೆ. ರಕ್ಷಕನು ಜೀವಿಸಿದ ಶುದ್ಧತೆ ಮತ್ತು ಉದಾತ್ತತೆಯ ಜೀವನವನ್ನು ನಾವು ಆತನ ಬಲದ ಸಹಾಯದಿಂದ ಜೀವಿಸಬೇಕು. ಯೇಸು ಕ್ರಿಸ್ತನೆಂಬ ಬಂಡೆಯಲ್ಲಿ ಮಾತ್ರ ನಮ್ಮ ಸುರಕ್ಷತೆಯು ನೆಲೆಸಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು
ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.